students. Now it's better to discuss question and answers in the topic that is called a Sunday morning. See, after the completion of any chapters, it's so good to discuss, better than reading your syllabus. Because if you hear once, if you understand the question and answers better through teaching process, you can 100% be succeed. So you should have to save time instead of reading your syllabus. You should take this time, use this time for core papers. Okay? Come to the discussion of question and answers in the topic that is called a Sunday morning. Right? First one. Name the character who was called as a silver maiden in her locality. What is the name of the silver maiden? Who is called as silver maiden? Lara Lorente. What is her name? Lara Lorente. Who was the assistant of Don Gonzalo? Who was the assistant of Don Gonzalo? Junetto. Junetto is the assistant of Don Gonzalo. Who occupied Gonzalo's stone bench? Who occupied Gonzalo's stone bench? 3 priests. Who? 3 priests. ಯಾಕಂದ್ರೆ ಅವನ ಪಾರ್ಕಿಗೆ ಎಂಟ್ರಿ ಆದಾಗ ನೋಡ್ತಾನೆ ಅವನ ಸ್ಟೋನ್ ಬೆಂಚ್ ಖಾಲಿ ಇರಲಿಲ್ಲ. ಇಡೀ ಪಾರ್ಕಲ್ಲಿರೋ ಸ್ಟೋನ್ ಬೆಂಚ್ಗಳೆಲ್ಲ ತುಂಬಿದ್ರು, ಮತ್ತೆ ಇವ್ರು ಕೂತ್ಕೊಳ್ಳೋ ಸ್ಟೋನ್ ಬೆಂಚನ್ನು ಸಹ ಆಕ್ಯುಪೈ ಆಗಿತ್ತು. ಮೀನ್ಸ್ 3 priests ಅದನ್ನು ಆಕ್ಯುಪೈ ಮಾಡ್ಕೊಂಡಿದ್ರು. ಓಕೆ. Who with Petra chat for some minutes? Petra ಸ್ವಲ್ಪ ಕ್ಷಣಕಾಲ ಯಾರ ಜೊತೆಗೆ ಚಾಟ್ ಮಾಡ್ತಾಳವಳು? With the guard of the park. Who with the guard of the park? Which park? Madrid Public Park. What did Dullara bring to the pigeons? What did Dullara bring to the pigeons? ಎಂತಂದಿದ್ಲು? Crumbs, bread crumbs. ಮತ್ತೆ ಬರೀ ಬ್ರೆಡ್ ಅಂತ ಬರ್ದಿಲ್ಲ, ಬ್ರೆಡ್ ಕ್ರಮ್ಸ್ ಅಂತ ಬರೀಬೇಕು. ಓಕೆ. How old was Gonzalo? Means what is his age? 70 years old. Okay. ನೀವು ಆಕ್ಚುಲಿ ಈ ರೀತಿನೇ ಬರೀಬೇಕು. 70 years old. 70 years old. Okay. 70 ಅಂತ ಬರೀಬೇಡಿ. 70 years old. How old was Lara? She is also 70 years old. She is also ಅಂತ ಬರೀಬೇಡಿ, ನಾನು ನಿಮ್ಗೆ ಹೇಳಿದ್ದಷ್ಟೇ ಡಿಸ್ಕಷನ್ ಅಲ್ಲಿ. Senile old lady refers to. Senile old lady ಅಂತ ಬೈತಾರೆ. ಯಾರಿಗೆ? Who does Gonzalo use senile old lady ಅಂತಾರೆ ಅಂದ್ರೆ ಬಸವಿನ ಉಡುವಿನ ತರ ತೆವಳುಕೊಂಡು ಹೋಗುವ ಅವಳು ಅಂತ. ಯಾರಿಗೆ? Dullara. Okay. She uses this word to Dullara. ಯಾರು? Gonzalo ಯೂಸ್ ಮಾಡೋದು. On whose stone bench did Gonzalo sit for his seat was occupied by the priests? ಪ್ರೀಸ್ಟ್ಗಳು ಆಕಸ್ಮಿಕವಾಗಿ ಇವನ್ನ ಸ್ಟೋನ್ ಬೆಂಚ್ ಅನ್ನು ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ ಯಾರ ಬೆಂಚ್ ಅನ್ನು ಇವನು ಯೂಸ್ ಮಾಡ್ತಾನೆ ಟು ಸಿಟ್? Dullara's stone bench. What did Gonzalo use to brush his shoes? ಅವನ ಶೂನ ಬ್ರಷ್ ಮಾಡೋಕ್ಕೆ ಏನನ್ನು ಯೂಸ್ ಮಾಡ್ತಾನೆ ಅವನು? ಹ್ಯಾಂಡ್ ಕರ್ಚೀಫ್. ಶೂ ಬ್ರಷ್ ಅಲ್ಲ, ಹ್ಯಾಂಡ್ ಕರ್ಚೀಫ್. ನಾವು ನಿಮ್ಮಲ್ಲಿ ಯಾವ್ದು ಯೂಸ್ ಮಾಡ್ತೀವಿ? ಶೂ ಬ್ರಷ್ ಯೂಸ್ ಮಾಡ್ತೀವಿ. ಬಿಕಾಸ್ ಅದೇ ಪರ್ಟಿಕ್ಯುಲರ್ ಆಗಿರುತ್ತೆ. ವೇರ್ ಡಿಡ್ ಡಾನ್ ಗೊಂಜಾಲೋ ಹಂಟ್ ಆನ್ ಸಂಡೇಸ್? ಸಂಡೇ ಬಂತು ಅಂದರೆ ಗನ್ ಹಿಡ್ಕೊಂಡು ಬೇಟೆ ಹೋಗ್ತಾ ಇದ್ದ. ವೇ ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲ. ಆನ್ ಒನ್ ಆಫ್ ಹಿಸ್ ಎಸ್ಟೇಟ್ಸ್ ನಿಯರ್ ಅರವಾಕ. ಅರವಾಕ ಅಂತಕ್ಕಂಥ ಅವನು ಅನೇಕ ಎಸ್ಟೇಟ್ಗಳಿದ್ದಾವೆ, ಅದರಲ್ಲಿ ಒಂದು ಎಸ್ಟೇಟಲ್ಲಿ ಅವನು ಹಂಟ್ ಮಾಡ್ತಾ ಇದ್ದ ಆನ್ ಸಂಡೇಸ್. ಭಾನುವಾರ ಬಂತು ಅಂದರೆ ಬೇಟೆಗೆ ಹೋಗೋದು. ಇನ್ನು ಉಳಿದ ದಿನ ಎಲ್ಲ ಅವನ ಬ್ಯುಸಿ ವರ್ಕಲ್ಲಿ ಅವನು ಇನ್ವಾಲ್ವ್ ಆಗಿರೋನು. What might be Gonzalo used as a handkerchief
but used handkerchief. What did Gonzalo show in his study to Lara? ಅವನಿಗೆ ಓದ್ತಾ ಹೋಗ್ತಾನೆ. ಯಾರ ಬುಕ್ಕು? ಕ್ಯಾಪೆಮೋರ್ಸ್. ಆ ಬುಕ್ಕನ್ನು ಓದ್ತಾ ಇರುವಾಗ ತೋರಿಸ್ತಾನೆ, ನೋಡಿ ಇಲ್ಲಿ ಯಾವ ಒಂದು ಎಕ್ಸ್ಪ್ಲನೇಷನ್ ಇದೆ ಅಂತ. ಯಾವುದದು? ಬೋವರ್ಸ್ ಹೆಡ್. ಗೊತ್ತಲ್ಲ, ಅವರ ಸ್ಟಡಿಯಲ್ಲಿ ಗೊಂಜಾಲೋ ಲಾರಳಿಗೆ ಏನು ತೋರಿಸ್ತಾನೆ? ಆ ಒಂದು ಬೋವರ್ಸ್ ಹೆಡ್ ಅಂದರೆ ಹಂದಿಯ ತಲೆ ಅಲ್ಲಿರುತ್ತೆ ಒಂದು ಸ್ಟಡಿಯಲ್ಲಿ ತೋರಿಸ್ತಾನೆ. ನೋಡಿ ಯಾವ ಸಂಕೇತವಾಗಿ? in the study of what we can say, what did he hunt? On that basis he used to show this boar's head in his study. What could Lara show in the bowyer to Gonzalo or bowyer ಅಲ್ಲಿ? ಓಕೆ, ಲಾರಾ ಗೊಂಜಾಲನಿಗೆ ಏನನ್ನು ತೋರಿಸ್ತಾನೆ? ಯಾವುದರಲ್ಲಿ? ಬಾಡಿಯರ್ ಅಂದರೆ ಶಯಗೃಹ. ಓಕೆ, ಈ ಬಾಡಿಯರಲ್ಲಿ ಅಂದರೆ ಅವಳ ಶಯನಗೃಹ ಅಂತ, ಅಂದರೆ ಮೇಕಪ್ ರೂಮ್ ಸೆಪರೇಟರ್. ಅಷ್ಟು ರಿಚ್ ಅವಳು. ಸೊ ಅವಳಿಗೆ ಒಂದು ಬೆಡ್ರೂಮಲ್ಲೇ ಅಟ್ಯಾಚ್ ಇದೆ ಒಂದು ಬಾಡಿಯರ್ ಇತ್ತು. ಅಲ್ಲಿ ಏನನ್ನು ಇಟ್ಟಿದ್ಲು ಅವಳು? ಟೈಗರ್ಸ್ ಸ್ಕಿನ್. ನೋಡಿ, ಅಂದರೆ ಇವಳು ಸಹ ಒಬ್ಬ ಹಂಟರ್ ಅಂತ ಹೇಳ್ಕೊಳ್ಳೋದಕ್ಕೆ, ಟು ಟೆಲ್ ಹೌ ಶಿ ವಾಸ್ ಆಲ್ಸೋ ಹಂಟಿಂಗ್, ಬಿಕಾಸ್ ದಿಸ್ ಸ್ಕಿನ್ ಈಸ್ ದೇರ್, ಟೈಗರ್ ಸ್ಕಿನ್ ಈಸ್ ದೇರ್ ಇನ್ ಹರ್ ಬಾಡಿ. What could Gonzalo use instead of glasses according to Lara? See, because he was using his chashma deep to his eyes, near to his eyes, ಬಹಳ ಹತ್ತಿರದಲ್ಲಿ ಅವನ ಕಣ್ಣಿಗೆ ಇಟ್ಕೊಂಡು ಹೋಗ್ತಾ ಇರೋದನ್ನು ನೋಡ್ತಾ ಲಾರಾ ಏನು ಯೂಸ್ ಮಾಡಬೇಕು ಅಂತ ಹೇಳ್ತಾಳೆ? ಇನ್ಸ್ಟೆಡ್ ಆಫ್ ಯೂಸಿಂಗ್ ಚಸ್ಮಾ, ಟೆಲಿಸ್ಕೋಪ್. Okay, important question. What did Gonzalo and Lara use to clear their mind? See, because they were in tension, full of tension, to avoid, to remove their tension. Okay, what did Gonzalo and Lara use to clear their mind? Pinch of snuff. ಏನನ್ನು ಯೂಸ್ ಮಾಡ್ತಾರೆ ಅವರು? ಪಿಂಚ್ ಆಫ್ ಸ್ನಫ್ ನ ಯೂಸ್ ಮಾಡ್ತಾರೆ. ಅಂದರೆ ನಶೆ ಪುಡಿ. ಏನಕ್ಕೆ? ಟು ಕ್ಲಿಯರ್ ದ ಮೈಂಡ್. ಗೊತ್ತಲ್ಲ, ಯಾಕಂದರೆ ಸೀನುಗಳು ಬರ್ತಾವಲ್ಲ, ಸೀನುಗಳು ಬಂದರೆ ಮೈಂಡ್ ಫ್ರೆಶ್ ಆಗುತ್ತೆ. ಇದು ಕಾಮನ್. ಇದು ನಾನು ನಿಮ್ಗೆ ಹೇಳಿದೆ ಪಾಠ ಮಾಡೋಲ್ಲ. ಬೈ ವಾಚಿಂಗ್ ಸನ್ ವಿ ಕ್ಯಾನ್ ಸ್ನೀಸ್ 3 times, then we may come out of our, so you can say that tension. In whose book do we find the line, all love is sad but as sad as it is? ಯಾರ ಬುಕ್ಕಲ್ಲಿ ಈ ಲೈನ್ ಇದೆ? ಏನು? ಎಲ್ಲರ ಪ್ರೀತಿಯು ದುಃಖವೇ, ದುಃಖವೇ ಆಗಿ ಉಳಿಯುತ್ತೆ ಅನ್ನೋದನ್ನ ನಾವೆಲ್ಲಿ ನೋಡ್ತೀವಿ? ಯಾವುದರಲ್ಲಿ? ಇನ್ ಕ್ಯಾಂಪೆಮೋರ್ನ ಒಂದು ಬುಕ್ಕಲ್ಲಿ ಈ ಲೈನ್ ಇದೆ. ವಾಟ್ ಈಸ್ ದ ಲೈನ್? ಆಲ್ ಲವ್ ಇಸ್ ಸ್ಯಾಡ್, ದಟ್ ಸ್ಯಾಡ್ ಈಸ್ ಆಲ್ ಆಸ್ ಇಟ್ ಈಸ್. ಅಂದರೆ ಆ ಇಡೀ ಪ್ರೀತಿ ಅದು ಒಂದು ದುಃಖಮಯವಾಗಿ ಉಳಿದಿದೆ ಅಂತ. ನೇಮ್ ದ ಗ್ರೇಟ್ ಫ್ರೆಂಡ್ಸ್ ಆಫ್ ಗೊಂಜಾಲೋ. ಸಿ, he has many friends because he was a voracious reader and writer. So he had many friends. Who are the friends? Writers, authors. ನೋಡಿ, ಅಂತರ ಸವಾಸ ಮಾಡಬೇಕು. Who are they? Esperanza. Who is the first one? Esperanza. Zorilla, Becker and others. So ಅವರೆಲ್ಲ ಇದ್ದಾರೆ. Who did Gonzalo first meet in America? See, ಅಮೆರಿಕದಲ್ಲಿ ಗೊಂಜಾಲೋ ಯಾರನ್ನ ಫಸ್ಟ್ ಭೇಟಿಯಾಗಿದ್ದ? ಝೋರಿಲ್ಲಾ. ಸಿ, ಘೋರಿಲ್ಲನಲ್ಲ, ಝೋರಿಲ್ಲಾ ಭೇಟಿ. ಈಸ್ ಆಲ್ಸೋ ಎ ರೈಟರ್, ಈಸ್ ಆಲ್ಸೋ ಆಥರ್. How old was Gonzalo when he first went to America? See, ಅಮೆರಿಕಕ್ಕೆ ಫಸ್ಟು ಗೊಂಜಾಲೋ ಹೋದಾಗ ಅವನು
ಓನ್ಲಿ 6 years old. ಜಸ್ಟ್ 6 ವರ್ಷ ನೋಡಿ, ಅವಾಗಲೇ ಅವನು ಅಮೆರಿಕ. ನೇಮ್ ದ 2 unseen characters on stage whom Gonzalo did not know. ಅನ್ಸೀನ್ ಕ್ಯಾರೆಕ್ಟರ್ಸ್ ಅಂದರೆ ಸ್ಟೇಜ್ ಮೇಲೆ ಕಾಣಿಸ್ಕೊಳ್ಳಲ್ಲ, ಬಟ್ ಅವ್ರ ಹೆಸರಿದೆ. ಯಾರ್ಯಾರವರು? ಫರ್ಡಿನ್ಯಾಂಡ್ ಅಂಡ್ ಇಸಬೆಲ್ಲಾ. ಅವ್ರ ಬಗ್ಗೆ ಇವರಿಗೆ ಗೊತ್ತಿಲ್ಲ, ಬಟ್ ಅವ್ರ ಹೆಸರು ಇಲ್ಲಿ ಕೊಟ್ಟಿದ್ದಾರೆ. ಇವು ಅನ್ಸೀನ್ ಕ್ಯಾರೆಕ್ಟರ್ಸ್ ಅಂತ. ದೇರ್ ನೇಮ್ ಈಸ್ ಯೂಸ್ಡ್ ಇನ್ ದ ಸ್ಟೋರಿ ಆರ್ ಇನ್ ದ ಡ್ರಾಮಾ, ಬಟ್ ದೇ ಆರ್ ನಾಟ್ ಕಮ್ ಆನ್ ದ ಸ್ಟೇಜ್. ಓಕೆ, ಬರಲ್ಲ. ನೇಮ್ ದ ಗ್ರೇಟ್ ಫ್ರೆಂಡ್ ಆಫ್ ಗೊಂಜಾಲೋ. ಗೊಂಜಾಲೋ ಗ್ರೇಟ್ ಫ್ರೆಂಡ್, ಹಾರ್ಟ್ ಟಚ್ ಫ್ರೆಂಡ್ ಯಾರು? ಕ್ಯಾಂಪೆಮೋರ್. ವಾಟ್ ಅಬೌಟ್ ಗೊಂಜಾಲೋ? ಎನ್ವಿ ಇನ್ ಡೊನಲಾರ. ಡೊನಲಾರನ ಬಗ್ಗೆ ಅತಿಯಾದ ಒಂದು ಹೊಟ್ಟೆ ಕಿಚ್ಚು. ಎನ್ವಿ ಅಂದರೆ ಹೊಟ್ಟೆ ಕಿಚ್ಚು, ಅಸೂಯೆ. ಓಕೆ, ಯಾವುದು? ಅವರು ವಂಡರ್ಫುಲ್ ಐಸೈಟ್. 70 ವರ್ಷದಲ್ಲಿ ಅವಳ ಐಸೈಟ್ ಹೆಂಗಿದ್ದಾವೆ ಅಂದರೆ ಈ 20 ವರ್ಷದಾಗಿ ಹೆಂಗಿದ್ದೀರ ಅಲ್ವಾ? ವಂಡರ್ಫುಲ್ ಐಸೈಟ್ ಹುಡುಗಿದ್ದು ಯಾರಿಗೆ? ಲಾರಾ. ಅಂದರೆ ಅವಾಗ 20 ವರ್ಷದಲ್ಲಿ ಯಾರು ನಾವು ಲಾರಾ ಬ್ರಂಟೆ ಅಂತಿದ್ರು, ಸಿಲ್ವರ್ ಮೇಡನ್ ಅಂತಿದ್ರು, ಅವಳು 20 ವರ್ಷದಲ್ಲಿ ಕಣ್ಣು ಮಾತ್ರ ಚೆನ್ನಾಗಿದೆ. ಅಂದರೆ ಒಳ್ಳೆ ಫುಡ್ ತಿಂತಾ ಇದ್ಲು, ಸೊಪ್ಪು ಗೊತ್ತಿಲ್ಲ, ಮಾರ್ನಿಂಗ್ ಬೇಗ ಎದ್ದೇಳೋದು, ಸೂರ್ಯನ ಕಿರಣಗಳನ್ನು ನೋಡೋದು, ಇವೆಲ್ಲ ಮತ್ತು ಪ್ಲಸ್ ಪಾಯಿಂಟ್. ಇವು 9 ಗಂಟೆ ಆದರೂ ನೀವು ಎದ್ದೇಳೋದಂಗೆ ಗೊತ್ತಿಲ್ಲ, ಸೂರ್ಯನ ಬಿಸಿಲು ತಾಕಿ ಸೆಕೆ ಆಗ್ಬೇಕು ನಿಮಗೆ ಹಂಗೆ ಮಲಗ್ತೀರ ನೀವು, ಬೇಗ ಎದ್ದೇಳಬೇಕು. ಗೊತ್ತಾಯ್ತು? ಹೂ ಇನ್ ಎ ಸನ್ನಿ ಮಾರ್ನಿಂಗ್ ಕ್ಯಾನ್ ರೀಡ್ ಬುಕ್ಸ್ ವಿತೌಟ್ ಗ್ಲಾಸ್. ನೋಡಿ, ಅಂದರೆ ಗ್ಲಾಸ್ ಇಲ್ದಲೆ, ಚಸ್ಮಾ ಯೂಸ್ ಮಾಡೋದಲ್ಲದೆ ನಾನು ಬೇಕಾದ್ರೆ ಓದಬಲ್ಲೆ ಅಂತಾರೆ. ಯಾರು? ಗೊಂಜಾಲೋ. ಗೊಂಜಾಲೋನ ಡೊನಲಾರ ಗೊತ್ತಲ್ಲ, ಡೊನಲಾರ. ಯಾಕಂದ್ರೆ ಅವಳು ಹೇಳ್ತಾಳೆ ಐ ಕ್ಯಾನ್ ರೀಡ್ ವಿತೌಟ್ ಗ್ಲಾಸ್ ಅಂತ. ಅಂದರೆ ಅಲ್ಲ ಟೆಕ್ಸ್ಟಲ್ಲಿ 4 ಲೈನ್ ಬರುತ್ತಲ್ಲಿ, ದೇರ್ ಶಿ ಸೇಸ್ ಐ ಕ್ಯಾನ್ ರೀಡ್ ವಿತೌಟ್ ಗ್ಲಾಸ್, ಪಾಸ್ ಮೀ ಹೇಳ್ತಾಳೆ ಅವಳು. ದೆನ್ ಗೊಂಜಾಲೋ gave her a book of Campoamor and she began to read. What was the native of Gonzalo? ಗೊಂಜಾಲೋ ಹುಟ್ಟೂರು. ನೇಟಿವ್ ಅಂದರೆ ಹುಟ್ಟೂರು. ಅವನು ಎಲ್ಲಿ? ಅವನು ಯಾವುದು? ವೆಲೆನ್ಸಿಯಾ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಾರಿಸೆಲ್ಲಾ ಡಾನ್ ಡೊನಲಾರ. ಓಕೆ, ಮೀನ್ಸ್ ಸಿಲ್ವರ್ ಮೇಡಲ್. Valencia, Dan Gonzalo. Don't confuse. To which village did Donallara belong to? ಯಾವ ಹಳ್ಳಿಗೆ ಸೇರಿದವಳು? ಡೊನಲಾರ ಮಾರಿಸೆಲ್ಲಾ. ನೀವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ, ಡ್ರಾಮಾನ ಕ್ಲೀನಾಗಿ ಕೇಳಿಲ್ಲ ಅಂದರೆ, ಯು ವಿಲ್ ಬಿ ಕನ್ಫ್ಯೂಸ್ಡ್. ಸೊ ಬೆಟರ್ ಟು ಹ್ಯಾವ್ ಆಲ್ 5 to 6 exhibition of the live classes through Google Classroom. Name the most beautiful women of Maricela. Maricelaದ ಮೋಸ್ಟ್ ಬ್ಯೂಟಿಫುಲ್ ವಿಮೆನ್ ಯಾರು? ಯಾಕಂದರೆ ಭಾಳ ಜನ ಇದ್ದಾರೆ, ಅದರಲ್ಲಿ ಮೋಸ್ಟ್ ಯಾವ ಡಿಗ್ರಿ ಅದು? ಸೂಪರ್ಲೇಟಿವ್ ಡಿಗ್ರಿ. ಯಾರವಳು? ಲಾರಾ ಲೊರೆಂಟೆ. ಲಾರಾ ಲೊರೆಂಟೆ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಇನ್ ದ ಲೊಕ್ಯಾಲಿಟಿ ಇನ್ ದ ವರ್ಲ್ಡ್. ಅಷ್ಟು ಚೆನ್ನಾಗಿದ್ಲು ಅವಾಗ ಆ ಸಂದರ್ಭದಲ್ಲಿ ಮಾರಿಸೆಲ್ಲ. Who with Lara Lorente's parents decide to marry her off? ಯಾರ ಜೊತೆಗೆ ಲಾರಾ ಲೊರೆಂಟೆಯ ಪೇರೆಂಟ್ಸ್ಗಳು ಲಾರಾನ ಮದುವೆ ಮಾಡ್ಕೊಳಕ್ಕೆ ರೆಡಿ ಇದ್ದರು? ನೋಡಿ, ಪ್ರಿನ್ಸ್ ಇದ್ದು ದ ಹ್ಯಾಂಡ್ಸಮ್ ಯಂಗ್ ಮ್ಯಾನ್ ಮೀನ್ಸ್ ಡಾನ್ ಗೊಂಜಾಲೋ. ಬಟ್ ಮದುವೆ ಮಾಡಿಕೊಂಡಿದ್ದು, ಮದುವೆ ಮಾಡಿಕೊಡ್ಬೇಕು ಅಂತಿದ್ದು ಕೊಡಲಿಲ್ಲ. ಬಿಕಾಸ್ ಹಿ ವಾಸ್ ಬ್ಯಾಡ್ಲಿ ವುಂಡೆಡ್. ಓಕೆ, ಯಾರು? ಟು ಮರ್ಚೆಂಟ್. ಬಟ್ ಇವಳಿಗೆ ಇಷ್ಟ ಇರಲಿಲ್ಲ. ಅವನೇನೋ ಒಬ್ಬ ಒಳ್ಳೆ ಮರ್ಚೆಂಟ್, ಅವನು ಗೊತ್ತಲ್ಲ, ಸಖತ್ ದುಡಿಮೆ ಇತ್ತು, ಬಟ್ ಪ್ರೀತಿ ಇತ್ತ. ಸೊ ಶಿ ಡಿಡ್ ನಾಟ್ ಅಗ್ರಿ ಟು ಮ್ಯಾರಿ ಹಿಮ್. ಬಿಫೋರ್ ದಟ್ ವಿ ಕುಡ್ ಸಿ ಡ್ಯೂಯಲ್ ಬಿಟ್ವೀನ್ ಡಾನ್ ಗೊಂಜಾಲೋ ಅಂಡ್ ದ ಮರ್ಚೆಂಟ್. ದಿಸ್ ಮರ್ಚೆಂಟ್ ವಾಸ್ ಬ್ಯಾಡ್ಲಿ ವುಂಡೆಡ್. ಅರ್ಥ ಆಯ್ತಾ? ಹಿಂಗೆ ಸನ್ನಿವೇಶಕ್ಕೆ ಬರಬೇಕು. ಅವನಿಗೆ ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ
Gonzalo's. Okay? Where did Gonzalo's cousin go before he came to Madrid? Madrid ಬರೋದಕ್ಕಿಂತ ಮುಂಚೆ ಗೊಂಜಾಲೋ ಎಲ್ಲಿಗೆ ಹೋಗಿದ್ದ? He went to Sevilla. ಯಾವಾಗ ಫೈಟ್ ಆಗುತ್ತಲ್ಲ ಅವರಿಬ್ಬರಿಗೆ, ಅವನು ಬ್ಯಾಡ್ಲಿ ವುಂಡೆಡ್ ಆದಾಗ ಅಂತ ಬರೀಬಾರ್ದು. Where had Gonzalo's friend met a glorious death? See, ಗೊಂಜಾಲೋನ ಫ್ರೆಂಡ್ ಅಂದ್ರೆ ಹ್ಯಾಂಡ್ಸಮ್ ಯಂಗ್ ಮ್ಯಾನ್, ಇವನೇ ಗೊಂಜಾಲೋನೇ. ಅವನ ಫ್ರೆಂಡ್ ಎಲ್ಲಿ ಗ್ಲೋರಿಯಸ್ ಡೆತ್ ಅಂದರೆ ಸ್ಟ್ರಗಲ್ ಫಾರ್ ದ ನೇಷನ್ ಅಂಡ್ ಡೈಡ್ ಫಾರ್ ದ ನೇಷನ್, ದಟ್ ಈಸ್ ಕಾಲ್ಡ್ ಗ್ಲೋರಿಯಸ್. ಯಾರು ದೇಶಕ್ಕೋಸ್ಕರ ಹೋರಾಡಿ ಸಾಯ್ತಾರೋ ಅದನ್ನು ಗ್ಲೋರಿಯಸ್ ಡೆತ್ ಅಂತ ಕರೀತಾರೆ. ಗೊತ್ತಲ್ಲ? ಆಕಸ್ಮಿಕವಾಗಿ ಸತ್ತರೆ ನ್ಯಾಚುರಲ್ ಡೆತ್ ಅಂತಾರೆ. ಗೊತ್ತಾಯ್ತಿಲ್ಲ? ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಗ್ಲೋರಿಯಸ್ ಡೆತ್ ಅಂಡ್ ನ್ಯಾಚುರಲ್ ಡೆತ್. ಇನ್ ಆಫ್ರಿಕಾ, ಎಲ್ಲಿ? ಆಫ್ರಿಕಾದಲ್ಲಿ. ವಾಟ್ ಡಿಡ್ ಗೊಂಜಾಲೋಸ್ ಕಸಿನ್ ಗ್ರಾಸ್ಪ್ ವೈಲ್ ಡೈಯಿಂಗ್? ಅಂದ್ರೆ ಸಾಯುವಾಗ ಗೊಂಜಾಲೋ ಏನನ್ನ ಒಪ್ಪಿಕೊಂಡಿದ್ದ? ಮೀನ್ಸ್ ಅವನ ಬಾಡಿಯಲ್ಲಿ ನಾವು ಏನನ್ನ ಬಾಡಿ ಮೇಲೆ ಏನನ್ನು ನೋಡ್ತೀವಿ, ಯಾವ ಫ್ಲಾಗ್, ದಟ್ಸ್ ಇಂಪಾರ್ಟೆಂಟ್. ಯಾಕಂದ್ರೆ ಎನಿ ಆರ್ಮಿ ಡೈಡ್ for the nation, the banner, the flag of that nation is covered on his body. See, or any important politics or struggling for the nation, PM, president, like that. What did Gonzalo's cousin grasp while dying? The flag of Spain. Spain ದೇಶದ ಫ್ಲಾಗ್ ಅನ್ನ ಅವನು ಹಗ್, ಮೀನ್ಸ್ ಅದನ್ನು ಕವರ್ ಮಾಡಿದ್ರು. ಅವನಿಗೆ ಡೊನಾಲ್ಡ್ ಒಂದು ಕಡೆ ಹೇಳ್ತಾಳೆ ಲಾಸ್ಟಿಗೆ, ಗೊತ್ತಾಗಿಲ್ಲ? ದ ವೇವ್ಸ್ ಮರ್ಮರ್ಡ್ ದೇರ್ ಎಟರ್ನಲ್ ಥ್ರೆನೋಡಿ ಅಂತ. ದ ವೇವ್ಸ್ ಮರ್ಮರ್ಡ್ ದೇರ್ ಎಟರ್ನಲ್ ಥ್ರೆನೋಡಿ ಅಂದ್ರೆ ಬರುವ ಅಲೆಗಳು ಸಹ ಮೆಲಾಂಕಲಿ ಆಗಿದ್ದುವಂತೆ. ಅಂದ್ರೆ ಬಿಕಾಸ್ ಶಿ ವಾಸ್ ಇನ್ ಮೆಲಾಂಕಲಿ. ಥ್ರೆನೋಡಿ ಅಂದ್ರೆ ಮೆಲಾಂಕಲಿ, ಶೋಚನೀಯ, ಗೋಳು, ದುಃಖ. ಗೊತ್ತಲ್ಲ? ವಾಟ್ ಡಸ್ ಥ್ರೆನೋಡಿ ಮೀನ್? ಇಲ್ಲಿ ಥ್ರೆನೋಡಿ ಅಂದ್ರೆ ಏನರ್ಥ? ಸಾಂಗ್ ಆಫ್ ಲಾಮೆಂಟೇಷನ್. ಏನಂತ ಕರೀತಾರೆ? ಸಾಂಗ್ ಆಫ್ ಲಾಮೆಂಟೇಷನ್ ಅಂದ್ರೆ ಶೋಚನೀಯವಾಗಿ, ದುಃಖದಿಂದ ಅಲೆಗಳು ಬರ್ತಾ ಇತ್ತು. Who in the sea shore tell the story of ಲಾರಾ ಲೊರೆಂಟೆ? See, ಆ ಸಿ ಶೋರ್ ಅಲ್ಲಿ ಲಾರಾ ಲೊರೆಂಟೆ ಒಮ್ಮೆ ಬಂದಾಗ ಅವಳು ಹೇಳೋ ಪ್ರಕಾರ ಅವಳಿಗೆ ಯಾರು ನಡೆದ ಕಥೆಯನ್ನು ಹೇಳಿದ್ರಂತೆ? ಯಾರು? ದ ಫಿಶರ್ ಮೆನ್. ಏನಂತ? ಇಲ್ಲಿಂಗೆ ಹಸ್ತಾಕ್ಷರ ಬರೆದಿದ್ದ ಅವನು, ಅಲೆ ಬಂತು, ಅವಳಲ್ಲಿ ಯೋಚನೆ ಮಾಡ್ತಾ ಕುಂತಿದ್ಲು, ಆ ಥ್ರೆನೋಡಿ ಅಲೆಗಳು ಬಂದು ಅವಳನ್ನು ಕೊಚ್ಕೊಂಡು ಹೋದ್ವು ಅನ್ನೋ ಕಥೆ. ಗೊತ್ತಲ್ಲ? ಈಗ ಇದು ಹೆಂಗಪ್ಪ ಅಂದರೆ ನೋಡಿ, ದ ವರ್ಲ್ಡ್ ಬೆರಿಡ್ ದ ಸಿ ಅನ್ನೋ ಒಂದು ನಾವೆಲ್ ಹರ್ನೆಸ್ಟ್ ಹೆಮಿಂಗ್ವೇ, ಅಮೇರಿಕನ್ ರೈಟರ್ ಬರೆದಿರೋದ್ರಲ್ಲಿ ಆ ನಾವೆಲ್ನ ಲಾಸ್ಟಿಗೆ ಅದರಲ್ಲಿ ಬರ್ತಕ್ಕಂಥ ವರ್ಲ್ಡ್ ಮ್ಯಾನ್ ಒಂದು ದೊಡ್ಡ ಮೀನನ್ನು ಹಿಡಿತಾನೆ. ಅಂದರೆ ಅದು 100 ಪೌಂಡ್ಸ್ ಇತ್ತಂತೆ ನೋಡಿ. ಓಕೆ, ಅಂತ 100 ಪೌಂಡ್ಸ್ ಇರ್ತಕ್ಕಂಥ ಒಂದು ಫಿಶನ್ನು ಅವನು ಹಿಡಿತಾನೆ. ಬಟ್ ಅದನ್ನ ಸಿ ಶೋರಿಗೆ ತರೋದ್ರೊಳಗೆ ಆಲ್ ಶಾರ್ಕ್ಸ್ ಅಟ್ಯಾಕ್ಡ್ ಅಂಡ್ ಏಟ್ ಇಟ್, ತಿಂದಿರ್ತಾನೆ. ಲಾಸ್ಟಿಗೆ ಬೋನ್ ಮಾತ್ರ ಉಳಿಯುತ್ತೆ. ಎಷ್ಟುದ್ದಾಯ್ತದು? 100. ಸಿ, ಗೊತ್ತಲ್ಲ? ಅಷ್ಟು ಉದ್ದನೆಯ ಮೀನಿನ ಸ್ಕೆಲ್ಟನ್ ದಡದಲ್ಲಿ ಇತ್ತಂತೆ. ಅಲ್ಲಿರ್ತಕ್ಕಂಥ ಫಿಶರ್ಮೆನ್ ಹೇಳದಂತೆ ಬರ್ತಕ್ಕಂಥ ಪ್ರವಾಸಿಗರಿಗೆ, ನೋಡಿ ಇದನ್ನು ಹಿಡಿದಿದ್ದು ಒಬ್ಬ ಓಲ್ಡ್ ಮ್ಯಾನ್. ಪಾಪ ಅವನು ಸಮುದ್ರದ ಮಧ್ಯದಲ್ಲಿ ಇದನ್ನು ಹಿಡಿದಿದ್ದ. ದಡಕ್ಕೆ ತರದೊಳಗೆ ಆ ಹುಕ್ ಮೀನಿನ ಬಾಯಿಗೆ ತಾಗಿದಾಗ ಬ್ಲಡ್ ಕಮ್ಸ್ ಔಟ್. ಯಾವಾಗ ಬ್ಲಡ್ ಬರುತ್ತೋ ಇಡೀ ಶಾರ್ಕ್ಗಳು ಗೊತ್ತಲ್ಲ ಏನು ಮಾಡ್ತವೆ? ತಿಂದಾಗ್ತವೆ ಮಸಲ್ಸ್. ಲಾಸ್ಟ್ ಏನು ಉಳಿಯುತ್ತೆ? ಈಗ ಒಬ್ಬ ವ್ಯಕ್ತಿನ ದಫನ್ ಮಾಡ್ತಾರಲ್ಲ,
ದಫನ್ ಮಾಡಿದಾಗ ಆ ಮಣ್ಣಲ್ಲಿ ಹುಳು ಇರ್ತವೆ, ಗೊತ್ತಾನೆ? ಆ ಹುಳುಗಳು ಏನು ಮಾಡ್ತವೆ? ಚರ್ಮನೆಲ್ಲ ತಿಂತವೆ. ಖುಷಿ ಅವಕ್ಕೆ, ಚರ್ಮನೆಲ್ಲ ತಿಂತವೆ ಚೆನ್ನಾಗಿ. ತಿಂದು 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 ಲಾಸ್ಟಿಗೆ ಏನು ಹೊಡೆಯುತ್ತೆ? ಸ್ಕೆಲಿಟನ್, ಮೂಳೆ ಹೊಡಿತವೆ, ಅಸ್ಥಿಪಂಜರ. ಇಂಥ ಅಸ್ಥಿಪಂಜರ ಇರ್ತಕ್ಕಂಥ ಮೀನನ್ನು ಪ್ರವಾಸಿಗರಿಗೆ ಅಲ್ಲಿರ್ತಕ್ಕಂಥ ಫಿಶರ್ಮೆನ್ ಹೇಳರಂತೆ. ಹಂಗಿದು ಅರ್ಥ ಆಯ್ತಲ್ಲ? ಒಂದು ರಿಲೇಟಿವ್ ಸ್ಟೋರಿ. ಓಕೆ, ಬೆಟರ್. What did Gonzalo assure to Lara to bring on the next day? ಗೊಂಜಾಲೋ ಹೇಳ್ತಾನೆ, ನೋಡಿ ಮಾರನೇ ದಿನ ನಾನು ತರ್ತೀನಿ ಅಂತ. ಏನ? ಬ್ರೆಡ್ ಕ್ರಮ್ಸ್. ಗೊತ್ತಾಯ್ತಲ್ಲ? ನಾನು ಸಹ ಬ್ರೆಡ್ ಕ್ರಮ್ಸ್ ಅನ್ನು ತರ್ತೀನಿ ಟು ಫೀಡ್ ಪಿಜನ್ಸ್. ಪಿಜನ್ಸ್ಗಳಿಗೆ ಉಣಬಡಿಸಲು ಹಾಕಲು. ವಾಟ್ ಡಿಡ್ ಗೊಂಜಾಲೋ ಹೂ ಆರ್ ಗ್ರೇಟ್ಫುಲ್ ಅಂಡ್ ರೀಪೇ ಅಟೆನ್ಷನ್. ನಿಜವಾಗ್ಲೂ ಯಾರು ಚಿರಋಣಿ ಮತ್ತು ಮನುಷ್ಯನ ಬರುವಿಕೆಯನ್ನು ಗುರುತಿಸ್ತದೆ? ಧ್ವನಿಯ ಮುಖಾಂತರ, ಥ್ರೂ ಟೋನ್. ದ ಬರ್ಡ್ಸ್, ಯಾವ? ಪಕ್ಷಿಗಳು. These are important question in the first 1 mark question and answers. Okay, come to 4 marks. What account does Don Gonzalo give Donna about his cousin's life after the duel? What account does Don Gonzalo Donna, okay, Don Gonzalo give Donna about his cousin's life after the duel. ನೋಡಿ, ಡ್ಯೂಯಲ್ ಆದಮೇಲೆ ಯಾವ ಒಂದು ವಿವರಣೆಯನ್ನು ಕೊಡ್ತಾನೆ? ಯಾರಿಗೆ? ಡೊನಾಲಾರಿಗೆ. Don Gonzalo says his cousin had hid himself for a few days. Hid himself for a few days and later fled and took refuge in Gonzalo's house. See, as he expected the danger, he first went to Sevilla and later came to Madrid. He wrote many letters to Lara, but they were intercepted by her parents. See, all letters did not reach to Donna Lara because her parents received. Intercepted means received all such loving letters, love letters. And so no reply came back. To whom? To Gonzalo, to handsome young man. He believed that his love was lost for him, and in despair he joined the army and went to Africa and met a glorious death. This is what? Fictitious story. Oh, Gonzalo says. In a trench, holding the flag of Spain and uttering the name of his beloved Lara. See, he held the flag of Spain and uttered the last words, Lara, Lara, Lara. Like that. He uttered means he used the last words before he died, before the heartbeat stops. The name of his beloved Lara. Who was Lara? His beloved. Thus, Don Gonzalo says his cousin met with a glorious death. In this way, we have to write for 4 marks. Very important question. Understand it. Do you understand? Come to the next question. A sunny morning, portrays means picture. ಚಿತ್ರಿಸುತ್ತದೆ. The wit and humor. What we see? Wit and humor. ವಿಟ್ ಅಂದರೆ ಬುದ್ಧಿವಂತಿಕೆ, ಹ್ಯೂಮರ್ ಅಂದರೆ ಹಾಸ್ಯ. ಎರಡೂ ಇವೆ ಇವತ್ತಿನಲ್ಲಿ. ವಿಟ್ ಆ್ಯಂಡ್ ಹ್ಯೂಮರ್ ಇಂಥ ಕ್ವಶನ್ಸ್ ನೋಡಿ ಕೇಳೋದು. ವಿಟ್ ಆ್ಯಂಡ್ ಹ್ಯೂಮರ್ ಥ್ರೂ ಡಾನ್ ಗೊಂಜಾಲೋ ಆ್ಯಂಡ್ ಡೊನಾಲಾರಾಸ್ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್. ಇವರಿಬ್ಬರು ರಿಯಾಕ್ಷನ್ಸ್ ಮುಖಾಂತರ ನಾವೇನು ಮಾಡ್ತೀವಿ? ವಿಟ್ ಆ್ಯಂಡ್ ಹ್ಯೂಮರ್ ಅದನ್ನು ಮಾತ್ರ ಬರೀತಾ ಹೋಗ್ಬೇಕು. ನೀವು ಅಂಥದ್ದು ಬಿಟ್ಟು ಕತೆ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ಮಕ್ಕಳೇ. ಅಂಡರ್ಸ್ಟ್ಯಾಂಡ್ ಇಟ್. ಕರೆಕ್ಟಾಗಿ ಪಾಯಿಂಟ್ಸ್ ಬರೀಬೇಕು. ಅಂದರೆ ಏನು ಮಾಡಬೇಕು? ಓದಬೇಕು, ಕೇಳಬೇಕು ಟೀಚರ್ನಿಂದ. ನಿಮ್ಮ ಗೂಗಲ್ ಕ್ಲಾಸ್ ರೂಮಲ್ಲಿ ಹಂಗೆ ಇರ್ತಾವೆ, ಅವೇನು ಡಿಲೀಟ್ ಆಗಿಲ್ಲ. ಓದಿ, ನಿಮ್ಮ ಜೀವನಕ್ಕೋಸ್ಕರ. ಎಕ್ಸಾಮ್ ಅಂತ ಮಾಡ್ತಾರೆ, ಗೊತ್ತಾಯ್ತಿಲ್ಲ? ನೀವು ಎಕ್ಸಾಮ್ ಮಾಡೋದು ಬಿಡು, ಕೋವಿಡ್-19 ಕೋವಿಡ್-20 ಬರೋವರೆಗೂ ಅಂತ ತಿಳ್ಕೊಬೇಡಿ, ಗೊತ್ತಿಲ್ಲ.
ಎಕ್ಸಾಮ್ ಅಂತೂ ಮಾಡೇ ಮಾಡ್ತಾರೆ. ಡೊನಾಲ್ಡ್ ಅಂಡ್ ಡಾನ್ ಗೊಂಜಾಲೊ meet as strangers in a park in Madrid or in the Madrid park. ಹಂಗಾಗ್ತಾರೆ. They were ardent lovers. ಎಂತ ಲವರ್ಸ್ ಅವರು? ಕಟ್ಟ ಲವರ್ಸ್. ಆರ್ಡೆಂಟ್ ಅಂದರೆ ಇದನ್ನ ಡಿವೋಷನಲ್ ಆಗಿ ಯೂಸ್ ಮಾಡ್ತಾರೆ, ಕಟ್ಟ ಅನುಯಾಯಿ ಅಂತ. ಹಂಗೆ ಆರ್ಡೆಂಟ್ ಲವರ್. ಓಕೆ, ಲವರ್ಸ್ ಇನ್ ದ ಯೂತ್. ಯಾವಾಗ? ಯೂತ್ಸ್ ಆಗಿದ್ದಾರೆ. And were separated by fate. ವಿಧಿ ವಿಪರೀತ ಇವರು ಬೇರೆ ಬೇರೆ ಆದರು. ಯೂತ್ಸ್ ಆಗಿದ್ದಾಗ ಆರ್ಡೆಂಟ್ ಲವರ್ಸ್. ಮತ್ತು ಹಂಗೆ ಇದ್ರೆ ಇಲ್ಲ. ಮದುವೆ ಮಾಡ್ಕೊಂಡ್ರ ಇಲ್ಲ. ಬಟ್ ಲವ್ ಉಳಿತು. Gonzalo's usual bench in the park was occupied by 3 priests. His stone bench was used by 3 priests. He scares away the pigeons to whom Donalaro was feeding. ಪಾರಿವಾಳಗಳು ಕಾಳು ಹಾಕೊಂಡು ತಿಂತಿದ್ವು ಇವ್ರು ಹಾಕಿರೋ ಬ್ರೆಡ್ ಕ್ರಮ್ಸ್. ಇವರೇನು ಮಾಡಿದ? ಚದರಿಸ್ತಾರೆ, ಓಡೋದು. ಇವಳು ವಿಟ್ ಆ್ಯಂಡ್ ಹ್ಯೂಮರ್ ಹೆಂಗಿದೆ ಅಂತ ಇದೆ. She was annoyed at this behavior of Gonzalo. Gonzalo reconciles and shares the bench with her. ಫಸ್ಟ್ ಸಿಟ್ ಆಗ್ತಾಳೆ, ಆಮೇಲೆ ಅವನು ಶೇರ್ ಔಟ್ ಮಾಡ್ತಾಳೆ, ಬಾರ ಹೋಗಲಿ ಅಂತ. Gonzalo brushes the dust from his shoes. ನೋಡಿ, ಇದು ಬಿಟ್ಟಿದ್ದು ಹ್ಯೂಮನ್. ಹಿಂಗೆಲ್ಲ ಹ್ಯಾಂಡ್ ಕರ್ಚಿಫಲ್ಲಿ ಗೊತ್ತಲ್ಲ, ವಾಶ್ ಮಾಡ್ಕೊಂಡಿರ್ತಾರೆ, ಬ್ರಷ್ ಮಾಡ್ತಾರೆ. ಇಟ್ ಈಸ್ ಹ್ಯಾಂಡ್ ಕರ್ಚಿಫ್. ಲಾರಾ ಕ್ರಿಟಿಸೈಸಸ್ ಇಸ್ ಮ್ಯಾನರ್ಸ್. ಲಾರಾ ಏನು ಮಾಡ್ತಾಳೆ? ಕ್ರಿಟಿಸೈಸ್ ಮಾಡ್ತಾಳೆ ಇಸ್ ಮ್ಯಾನರ್ಸ್ ಅಂಡ್ ಇಸ್ ಪೊಸೆಸಿವ್ನೆಸ್ ಆಫ್ ದ ಬೆಂಚ್. ಕ್ರಿಟಿಸೈಸ್ ಮಾಡ್ತಾಳೆ. ನೋಡ, ನೀನು ನನ್ನ ಬೆಂಚಲ್ಲಿ ಕುಂತಿದ್ಯಾ, ನನಗೆ ಕೇಳೋಕ್ಕೆ ಅಧಿಕಾರ ಇದೆ. Gonzalo puts on an enormous pairs of glasses. ನೋಡು, ಆ ಕಾಟ ತಟ್ಗೆಗಳಾಗದೆ ಗ್ಲಾಸ್ ಹಾಕೊಂಡು ಓದಕ್ಕೆ ಶುರು ಮಾಡ್ತಾನೆ. Takes from his pocket a reading glass and adjusts both and opens his book. ಅಡ್ಜಸ್ಟ್ ಮಾಡಿಕೊಂಡು ಬುಕ್ ಓದೋದಕ್ಕೆ ಶುರು ಮಾಡ್ತಾನೆ. ಲಾರಾ ಟಾಂಟ್ಸ್ ಹಿಮ್. ಅವನೇ ನೋಡ್ತಿದ್ದಾಳೆ ತಿನ್ನೋದ್ರಲ್ಲಿ. ಟಾಂಟ್ಸ್ ಹಿಮ್ ದಟ್ ಶಿ ಥಾಟ್ he was taking out a telescope. ನೋಡ್ತಾ ಹೇಳ್ತಾರೆ, ಅಲ್ಲ ಕಣ್ರಿ, ನೀವು ಹತ್ರ ಬುಕ್ಕನ್ನು ಕನ್ನಡದ ಹತ್ರ ಇಟ್ಕೊಂಡು ಓದೋದಾದ್ರೆ ಟೆಲಿಸ್ಕೋಪ್ ಇಟ್ಕೊಂಡು ದಪ್ಪ ಕಾಣ್ತವೆ. ಹೆಂಗೆ ಕಾಣ್ತವೆ? ದಪ್ಪ ಕಾಣ್ತವೆ. Lara fools Gonzalo as she knows every word by heart. ನೋಡಿ, ಫೂಲ್ ಮಾಡ್ತಾಳೆ. ಇದು ವಿಟ್. ಇದು ಪ್ರತಿಯೊಂದು ವರ್ಡನ್ನ ನಾನು ನೋಡ್ಕೊಂತಲೇ ಬೈ ಹಾರ್ಟ್ ಮಾಡಿ ಹೇಳ್ತೀನಿ, ಗೊತ್ತಾ? ವಿಟ್ಟಿ ಇದು. ನೋಡಿ, ವಿಟ್. ಯಾವುದು? ಬ್ರಷ್ ಮಾಡೋದು ಹ್ಯೂಮರ್. ಓಕೆ. ಶಿ ಕಮೆಂಟ್ಸ್ ಆನ್ ಹಿಸ್ ಹಂಟಿಂಗ್ ಹ್ಯಾಬಿಟ್ಸ್. ಕಾಮೆಂಟ್ ಮಾಡ್ತಾನೆ, ನೋಡು, ನನಗೆ ಬೇಟೆ ಆಡೋ ಅಭ್ಯಾಸ ಇದೆ. Habits that he could only kill time means for freedom to entertain Sundays. Kill and kolladalla. Okay, to spend ಅಂತ. When Gonzalo says that he could show a wild boar's head in his study, Lara says that she could show him a tiger skin. ಇದೇನಿದು? ವಿಟ್ ಅಂಡ್ ಹ್ಯೂಮರ್. ಓಕೆ, ಅವರು ಯೂಸ್ ಮಾಡತಕ್ಕಂಥ ಒಂದು ವಿಟ್ ಆ್ಯಂಡ್ ಹ್ಯೂಮರ್. ಬರೀ ಅದೇ ಅದ್ರ ಬಗ್ಗೆ ಬರೀಬೇಕು ನೀವು. ನಾನು ಪದೇ ಹೇಳ್ತಿದ್ದೀನಿ, ಕತೆ ಬರೆದು ಬಾರಿಸ್ಕೊಡಲ್ಲ. ತಿಳ್ಕೊಳ್ಳಿ. ಔಟ್ ಆಫ್ ಔಟ್ ಬರಬೇಕು ಅಂದರೆ ಕ್ವಶನ್ ಆನ್ಸರ್ ಚೆನ್ನಾಗಿ. ಇನ್ ಬಾಡಿ ಡಾನ್ ಗೊಂಜಾಲೊ ಟೇಕ್ಸ್ ಔಟ್ ಎ ಪಿಂಚ್ ಆಫ್ ಸ್ನಫ್ ಅಂಡ್ ಆಫರ್ಸ್ ಇಟ್ ಟು ಲಾರಾ. ಓಕೆನಾ? ಅಂತ ಸುಣ್ಣ ಡಬ್ಬಿ ಬಂದಿದ್ದಾವಲ್ಲ, ಅದೇ ಸ್ನಫ್ ಅವಾಗ. Lara says that she could show him a tiger skin in her body. Don Gonzalo takes out a pinch of snuff and other offers it to Lara. ಅಂದರೆ ಮೈಂಡ್ ಫ್ರೆಶ್ ಮಾಡ್ಕೊಳ್ಳಿ ಅಂತ. both take the snuff and sneeze. ನೋಡಿ, ಹ್ಯೂಮರ್. ಇಬ್ಬರು ಅದನ್ನು ಏರಿಸ್ಕೊಂಡು ಮೂಗಿನ ಒಂದೊಂದು ಸೈಡಿಗೆ 3 ಸಾರಿ ಅಕ್ಸಿ ಅಂತಾರೆ. ಇದು ಹ್ಯೂಮರ್. ಇದು ಯಾಕಂದ್ರೆ ಪ್ರೇಕ್ಷಕರು ಬಿದ್ದು ನಗ್ತಿರ್ತಾರೆ, ಗೊತ್ತಿಲ್ಲ?
ನಗ್ತಿರ್ತಿದ್ದು ಯಾಕೆ ಗೊತ್ತಾ? ಅವ್ರು ಅಕ್ಸಿ ಅಂದಾಗ ಒಂದೊಂದು KG GRB ತುಪ್ಪ ಬರ್ತಾ ಇತ್ತು ಮೂಗಲ್ಲ, ಅದಕ್ಕೆ ಗೊತ್ತಾಯ್ತಿಲ್ಲ. ಪ್ರೇಕ್ಷಕರು ಬೆಂದು ನಗ್ತಿರ್ತಾರೆ. ಈ ರೀತಿ ಹ್ಯೂಮರಸ್ ಆಗಿ ಇವರಿಬ್ರು ಆಕ್ಟ್ ಮಾಡ್ತಾ ಇರ್ತಾರೆ ನೋಡಿ. ಆಲ್ಟರ್ನೇಟ್ಲಿ 3 times each snuff brings peace between them. ಆ ಸ್ನಫ್ ಇವರಿಬ್ಬರಿಗೆ ಶಾಂತಿನ ಉಂಟು ಮಾಡುತ್ತೆ ನೋಡಿ. ಪಿಂಚ್ ಆಫ್ ಸಾಲ್ಟ್, ಒಂದು ಸಣ್ಣ ಒಂದು ಚಿಟುಕು ಪುಡಿ, ನಶೆ ಪುಡಿ, ಇಬ್ಬರ ಮೈಂಡನ್ನು ಫ್ರೆಶ್ ಮಾಡುತ್ತೆ. ಹಾಗೆ ಪಾಠ ಕೇಳೋದು ನಿಮಗೆ ಫ್ರೆಶ್ಶು. ಹಾಗೆ ನೀವು ಸ್ವಂತ ಓದ್ಕೊಂತ ಹೋಗಿ ನೋಡೋಣ, ನಿದ್ರೆ ಬರುತ್ತೆ. ಇಲ್ಲ ಯೂಟ್ಯೂಬಲ್ಲಿ ನಿಮಗೆ ಯಾವಾಗ ನೋಡ್ಕೊಂತ ಹೋಗ್ತೀರ. ಹಂಗೆ ಪಾಠ ಕೇಳೋದು ಪಕ್ಕ ಒರಿಜಿನಲ್. ಕ್ವಶನ್ ಆನ್ಸರ್ಸ್ ಬಂದಿದೆ. What fictional story did Gonzalo spin about himself to hide his true identity? ಇದಾದ ಬೇರೆ ಕ್ವಶನ್. ಅವನು ತನ್ನ ನಿಜಾಂಶವನ್ನು ಬಯಲು ಮಾಡದೆ ಅವನು ಯಾವ ರೀತಿ ಯಾವ ಕಥೆನ ಹೇಳ್ತಾನೆ ಡಾನ್ ಗೊಂಜಾಲೊ, ಅದನ್ನೇ ಬರೀ ನೋಡಿ ಹೆಂಗಿದೆ ಆನ್ಸರ್. ಬರೀ ಡಾನ್ ಗೊಂಜಾಲೊ ಫಿಕ್ಷಿಯಸ್ ಬರೀಬೇಕು. ಡಾನ್ ಗೊಂಜಾಲೊ ಸ್ಪಿನ್ಸ್ ಎ ಫಿಕ್ಷಿಯಸ್ ಸ್ಟೋರಿ ದಟ್ ದ ಗ್ಯಾಲೆಂಟ್ ಲವರ್ ವಾಸ್ ಗೊಂಜಾಲೊಸ್ ಕಸಿನ್ ಹೇಳ್ತಾನೆ. ಗ್ಯಾಲೆಂಟ್ ಲವರ್ ಯಾರು? ನನ್ನ ಕಸಿನ್ ಅಂತ ಹೇಳ್ತಾನೆ. Who was in love with the silver maiden Lara Lorente in his locality. Okay? In her locality. ಅವಳ ಲೊಕ್ಯಾಲಿಟಿಯಲ್ಲಿ ಏನಂತ ಕರೀತಿದ್ರು? ಅವಳನ್ನ ಸಿಲ್ವರ್ ಮೇಡನ್ ಅಂತ ಕರೀತಿದ್ರು. The gallant lover was involved in a duel with a merchant who was to marry the silver maiden. ಗ್ಯಾಲೆಂಟ್ ಏನ್ ಮಾಡ್ದ? ಮರ್ಚೆಂಟ್ ಜೊತೆಗೆ ಯುದ್ಧಕ್ಕೆ ನಿಂತ, ಹೊಡೆದಾಡ್ದ. ನನ್ನ ಲವರ್ ಕಣ ಅಂತ ಇವನು, ನಾನು ಮದುವೆಗಳ ಕಣ ಅಂತ. ಓಕೆ, ಇನ್ ದಿಸ್ ವೇ ದೇ ವರ್ ಫೈಟಿಂಗ್. ಓಕೆ, ದ ಗ್ಯಾಲೆಂಟ್ ಯಂಗ್ ಲವರ್ ಟುಕ್ ರೆಫ್ಯೂಸ್ ಇನ್ ಗೊಂಜಾಲೊಸ್ ಹೌಸ್. ಗೊಂಜಾಲೊ ಮನೆಯಲ್ಲಿ ಹೊಡೆದಾಟ ಆದಮೇಲೆ ಬಂದು ಆಶ್ರಯ ತಗೊಳ್ತಾನೆ. ರೆಫ್ಯೂಸ್ ಇನ್ ಗೊಂಜಾಲೊಸ್ ಹೌಸ್ ಆಫ್ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಡ್ಯೂಯಲ್, as the merchant was a highly regarded person. ಅವನು ಒಬ್ಬ ದೊಡ್ಡ ವ್ಯಕ್ತಿ, ಅವನು ಸಖತ್ ದುಡ್ಡಿತ್ತು. ಹಂಗಾಗಿ ಗೊತ್ತಾದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಬಂದು ಹಿಟ್ ಹಿಮ್ಸೆಲ್ಫ್ ಇನ್ ಗೊಂಜಾಲೊಸ್ ಹೌಸ್. ಓಕೆ, ಇಟ್ ಈಸ್ ಫಾಲ್ಸ್ ಫಿಕ್ಷನ್ ಸ್ಟೋರಿ. ಫ್ರಮ್ ಗೊಂಜಾಲೊಸ್ ಹೌಸ್ ಈ ವೆಂಟ್ ಟು ಸೆವಿಲ್ಲಾ. ಎಲ್ಲಿಗೆ ಹೋದ? ಸೆವಿಲ್ಲಕ್ಕೆ ಹೋದ. ದೆನ್ ಟು ಮ್ಯಾಡ್ರಿಡ್. ಮ್ಯಾಡ್ರಿಡ್ಗೆ ಬಂದ. ಈ ರೋಡ್ ಸೆವೆರಲ್ ಲೆಟರ್ಸ್ ಟು ಲಾರಾ. ಲಾರಾಗೆ ಅನೇಕ ಪತ್ರಗಳನ್ನು ಬರ್ತಾವೆ, ವಿಚ್ ವರ್ ಇಂಟರ್ಸೆಪ್ಟೆಡ್ ಬೈ ಪೇರೆಂಟ್ಸ್. ಆದರೆ ಪೇರೆಂಟ್ಸ್ ಇವನ್ನ ಕೊಡಲಿಲ್ಲ ಲಾರಾಗೆ. ಪೋಸ್ಟ್ ಮಾಸ್ಟರ್ ಕೊಟ್ಟವೆಲ್ಲ ಇವರೇ ಯೂಸ್ ಮಾಡ್ಕೊಂಡ್ರು ಅಂತ ನೋಡ್ತಿದ್ರು. ಇವತ್ತು ಅವಳು ವಿಷಯ ಕೊಡಲಿಲ್ಲ, ಯಾಕಂದರೆ ಕೆಟ್ಟೋಗ್ತಾಳೆ ಮಗಳು ಅಂತ. ಯಾಕಂದ್ರೆ ಬಂದ ಲೆಟರ್ಗಳೆಲ್ಲ ಅವಳಿಗೆ ತಲುಪಿದ್ರೆ ಇವಳು ಕೆಳಗೆ ದುಃಖಿ ಓಡೋಗ್ಬಿಡ್ತಾಳ. ಸ್ಟೂಡೆಂಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ನೀವು ಬರೀರಿ. ಸಮ್ ಆಫ್ ದೆಮ್ ಆರ್ ಇನ್ ವರ್ಸ್ ಅಂತ. ಅವಳು ಬರೆದಂಥ ಕೆಲವು ಪತ್ರಗಳು ಹೆಂಗಿದ್ವು? ಕಾವ್ಯಾತೀತವಾಗಿದ್ದು, ಕವನದ ದಾಟಿಯಲ್ಲಿ. ಇನ್ ಡೆಸ್ಪೈಟ್ ಬಿಲೀವಿಂಗ್ ದಟ್ ಇಸ್ ಲವ್ ವಾಸ್ ಲಾಸ್ಟ್ ಟು ಹಿಮ್ ಫಾರ್ ಎವರ್. ನಿರಾಶೆಯಿಂದ ಅಯ್ಯೋ ಇದೇ ಪ್ರೀತಿನ, ಇದಾ ಪ್ರೀತಿ ಅಂದ್ಕೊಂಡು ನಿರಾಶೆಗೊಂಡ ಈ ಜಾಯಿನ್ ದ ಆರ್ಮಿ ಸೇರಿಕೊಂಡ. ವೆಂಟ್ ಟು ಆಫ್ರಿಕಾ. ಆಫ್ರಿಕಾಕ್ಕೆ ಹೋದ. ಅಂಡ್ ದೇರ್ ಇನ್ ಎ ಟ್ರೆಂಚ್ ಅಂದರೆ ಯುದ್ಧ ಕೌಶಲ್ಯದಲ್ಲಿ, ಯುದ್ಧ ನಿಪುಣತೆಯಲ್ಲಿರುವಾಗ ಈ ಮೆಟ್ ಎ ಗ್ಲೋರಿಯಸ್ ಡೆತ್. ಗ್ರಾಸ್ಪಿಂಗ್ ದ ಫ್ಲಾಗ್ ಆಫ್ ಸ್ಪೇನ್. ಸ್ಪೇನಿನ ಫ್ಲಾಗನ್ನು ಹಪ್ಪಿಕೊಂಡು ಸತ್ತೋಗ್ತಾನೆ. ಅಂಡ್ ವಿಸ್ಪರಿಂಗ್ ದ ನೇಮ್ ಆಫ್ ಹಿಸ್ ಬಿಲವ್ಡ್ ಲಾರಾ. ಸಾಯಿಲ್ ಏನಂತಿದ್ದ? ನಾನು ಹೇಳಿದ್ದ 1 ಮಾರ್ಕ್ಸಲ್ಲಿ. ಹೌ ಡು ಡಾನ್ ಗೊಂಜಾಲೊ ಅಂಡ್ ಡೊನಾಲಾರಾ accuse each other at the beginning of the play a sunny morning. Okay, sunny morning ಅಲ್ಲಿ ಒಬ್ಬರಿಗೊಬ್ಬರು ಯಾವ ರೀತಿ ಅಕ್ಯೂಸ್ ಮಾಡ್ತಾರೆ? ಅಂದರೆ sunny morning, sunny autumn morning in a park in Madrid. Donallara is feeding pigeons. ಒಬ್ಬರೊಬ್ಬರು ಅಕ್ಯೂಸ್ ಮಾಡೋದು ಅಷ್ಟೇ, ಬೇರೆ ಬೇರೆ. Don Gonzalo enters and finds his usual bench occupied by 3 priests. And as there are no vacant benches, ಯಾವ ಸೀಟ್ಗಳು ಖಾಲಿ ಇರೋದ್ರಿಂದ he resigns himself to share the bench with Donallara.
ಅವಳ ಹತ್ರ ಹೋಗ್ತಾನೆ. ಗೊಂಜಾಲೋ ಸ್ಕೇರ್ಸ್ ಅವೇ ದ ಬರ್ಡ್ಸ್, ಓಡಿಸ್ತಾನೆ. ಅಂಡ್ ವೆನ್ ಲಾರಾ ಕಂಪ್ಲೈನ್ಸ್ ಈಸ್ ಇರಿಟೇಟೆಡ್ ಅಂಡ್ ಸೇಸ್ ಇಟ್ ಈಸ್ ಎ ಪಬ್ಲಿಕ್ ಪಾರ್ಕ್. ಆತ ಹೇಳ್ತಾನೆ ನಿಂದಲೇ ಇದು ಪಬ್ಲಿಕ್ ಪಾರ್ಕ್ ಅಂತಾನೆ. ಡೊನಾಲಾ ರಿಟಾರ್ಟ್ಸ್ ಬ್ಯಾಕ್ ಅಂಡ್ ಆಸ್ಕ್ಸ್ ಹಿಮ್ ವೈ ಹಿ ವಾಸ್ ಕಂಪ್ಲೈನಿಂಗ್ ದಟ್ ದ ಪ್ರೀಸ್ಟ್ ಹ್ಯಾಡ್ ಆಕ್ಯುಪೈಡ್ ಹಿಸ್ ಬೆಂಚ್. ಅವಳು ಹೇಳ್ತಾಳೆ, ಅಲ್ಲ ಕಣ್ರಿ, ಪಬ್ಲಿಕ್ ಪಾರ್ಕ್ ಅನ್ನೋದಾದ್ರೆ ಮತ್ತು ಅವನು 3 ಪ್ರೀಸ್ಟ್ಗಳು ಕುಂತಾರಲ್ಲ, ಪಬ್ಲಿಕ್ ಪಾರ್ಕ್ ಏನು ಬೆಂಚ್ ಅಲ್ವಾ ಅಂತ. ಇಟ್ ಈಸ್ ವಾಟ್ ಅಕ್ಯೂಸಿಂಗ್ ಒಂದೇನಿದ್ದಾರೆ, ಒಬ್ಬರನ್ನೊಬ್ಬರು ಬೈಕೊಡೋದು, ದೂಷಿಸುವುದು. ಗೊಂಜಾಲೋ ಬ್ರಷಸ್ ದ ಡಸ್ಟ್ ಫ್ರಮ್ ಹಿಸ್ ಶೂಸ್. ಅವನೇನು ಮಾಡ್ತಾನೆ, ಆ ಒಂದು ಶೂನ ಹ್ಯಾಂಡ್ ಕರ್ಚೀಫಲ್ಲಿ ಬ್ರಷ್ ಮಾಡ್ತಾನೆ. ದಿಸ್ ಹ್ಯಾಂಡ್ ಕರ್ಚೀಫ್. ಲಾರಾ ಕ್ರಿಟಿಸೈಸಸ್ ಹಿಸ್ ಆಕ್ಷನ್, ಕ್ರಿಟಿಸೈಸ್ ಮಾಡ್ತಾಳೆ. ಈ ರಿಪ್ಲೈಸ್ ನಾಟ್ ಟು ಇಂಟರ್ಫೇರ್ ವಿತ್ ಹಿಮ್. ಹೇಳ್ತಾನಲ್ಲ, ಈ ವಿಷಯದಲ್ಲಿ ತಲೆಗೆ ನೀನು ಯಾರು ಅಂತ. ಅಂಡ್ puts on his enormous pair of glasses, reading glass, and opens his book. ಪುಸ್ತಕ ಹಿಡ್ಕೊಂಡು ತಕ್ಷಣ ಲಾರಾ sarcastically says that he has a very keen eyesight. ಹೇಳ್ತಾನೆ, ಯಾರು? ಲಾರಾ ಹೇಳ್ತಾಳೆ, ನನಗೆ ಶಾರ್ಪ್ ಐಸ್ ಇದೆ ಅಂತ. ಗೊಂಜಾಲೋ says evidently as every Sunday he took his gun and dog. ಹೇಳ್ತಾನೆ, ನಾನು ಗನ್ ಹಿಡ್ಕೊಂಡು ಡಾಗ್ ಜೊತೆ ಬರ್ತಾ ಇದ್ದೆ. and went to one of his estates near Aravaka and killed time. ಹೇಳ್ತಾನೆ. ಅಂದರೆ ಅದು ಆ್ಯಕ್ಚುಲಿ ಪಾಯಿಂಟ್ ಅಂದ್ಕೊಳ್ಳಲ್ಲ, ಬಟ್ ಫಾರ್ 4 months ಬರೀಬೇಕು. ಲಾರಾ said that he could only kill time. ಲಾರಾ ಹೇಳ್ತಾಳೆ, ಅಂದರೆ ನೀನು ಬರೀ ಟೈಮನ್ನು ಹಿಂಗೆ ಕಳೀತಿದ್ದ ಅಂತ. Thus, Dan Gonzalo and Lara keep accusing each other. ಇಬ್ಬರು ಒಬ್ಬರೊಬ್ಬರು ದೂಷಿಸ್ತಿದ್ರು. Narrate how, according to Lara and Gonzalo, the sad love affair of her friend and his cousin ended. ಇದು ಇಂಪಾರ್ಟೆಂಟ್ ಕ್ವಶನ್. ಕೇಳಿದ್ರೆ ಗೊತ್ತಾಯ್ತಲ್ಲ. Gonzalo and Dan Gonzalo spin fictitious stories. ಇಬ್ಬರು ಅಂತ ಸುಳ್ಳಿನ ಕಥೆಗಳನ್ನೇ ಹೇಳಿದ್ದಾರೆ. Dan Gonzalo says that the gallant lover in the locality, ಹೇಳ್ತಾನೆ Dan Gonzalo, the gallant lover ಆ ಲೊಕ್ಯಾಲಿಟಿಯಲ್ಲಿ ಇದ್ಲು. Valencia was none other than this cousin who took refuge in his house, fearing of the consequences of his duel. Okay? ಹೇಳ್ತಾನೆ, ಈ ರೀತಿ ಓಡ್ ಬಂದ ಅಂತ ಗೊತ್ತಾಯ್ತಾ. ವಿತ್ ದ ಮರ್ಚೆಂಟ್ ಈ ರ್ಯಾನ್ ಅವೇ ಟು ಸೆವಿಲ್ಲಾ. ಅಲ್ಲಿ ಬಂದಿದ್ದ ಕ್ವಶನ್ ಇನ್ನೊಂದ್ಸರಿ ಈ ರೀತಿ ಕೇಳಿದ್ರೆ, ಈ ರ್ಯಾನ್ ಅವೇ ಟು ಸೆವಿಲ್ಲಾ ಕೊಡೋದ and then to Madrid. He wrote Lara many letters which were intercepted by her parents. Believing his love lost to him forever, he joined the army, went to Africa, and there in a trench met a glorious death, grasping the Flera's back. He gave it. Okay? Lara said that her friend awaiting news for days. Nanu Bada news nodde months, a year, and as no letter came, one afternoon she left the house. ಮನೆ ಬಿಟ್ಟು ಹೊರಟಳು. toward the beach ಹತ್ರ ಹೋದ್ಲು. she wrote the name on the sand. ಅವನ ಮರಳ ಮೇಲೆ ಅವನ ಹೆಸರನ್ನು ಬರೆದಳಂತೆ. and then sat upon a rock ಮೇಲೆ ಕೂತ್ಕೊಂಡ್ಳು. her gaze fixed upon the horizon. ಮುಳುಗುವ ಸೂರ್ಯಾಸ್ತವನ್ನೇ ನೋಡ್ತಾ ಕೂತ್ಕೊಂಡ್ಳು. the waves rose with a boom. ಅಲೆಗಳು ಗೊತ್ತಾಯ್ತಲ್ಲ, ನಿಮಗೆ ಗೊತ್ತಿರ್ಬೋದು. ಸಂಜೆ ಆದಂಗೆಲ್ಲ ಅಲೆಗಳು ಜಾಸ್ತಿ ಆಗ್ತವೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಮಲ್ಪೆ, ಮುರುಡೇಶ್ವರ, ಗೋಕರ್ಣ ಯಾವತ್ತಲ್ಲ, ಆಮೇಲೆ ಈ ಗೋವಾ ಬೀಚ್ಗಳಲ್ಲಿ ಸಂಜೆ ಆದಂಗೆಲ್ಲ ಅಲೆಗಳು ಜಾಸ್ತಿ ಬರ್ತವೆ. ಹೀಗೆ ಅಲೆಗಳು ಜಾಸ್ತಿ ಬಂದು ಇವಳು ಕೂತಿರೋ ಇವಳನ್ನ ಕೊಚ್ಕೊಂಡು ಹೊತ್ಕೊಂಡು ಹೋಗೋದು. with a boom and swept out to the sea. ಸಮುದ್ರದಲ್ಲಿ ಮುಳುಗಿಸ್ತೀವಿ. ಇದು ಏನಿದು ಇಬ್ಬರೂ ಗೊತ್ತಲ್ಲ ಲವ್ ಅಫೇರ್ ಅನ್ನ ಯಾವ ರೀತಿ ಹೇಳ್ಕೊಂತಾರೆ ಗೊತ್ತಲ್ಲ. ಸ್ಯಾಡ್ ಲವ್ ಅಫೇರ್ ಇದು ಗೊತ್ತಿಲ್ಲ. ಸೊ ದಿಸ್ ಇಸ್ ವಾಟ್ ದ ಕ್ವಶನ್ ಆನ್ಸರ್ ಆಫ್ ದ ಡ್ರಾಮಾ ಎ ಸನ್ನಿ ಮಾರ್ನಿಂಗ್. ಅರ್ಥ ಆಯ್ತಾ?
ನೋಡಿ ನೆಗ್ಲೆಕ್ಟ್ ಮಾಡಬೇಡಿ. ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮಗೆ ರೆಗ್ಯುಲರ್ ಕ್ಲಾಸಸ್ಸು ಸ್ಟಾರ್ಟ್ ಆದಾಗ ಯಾವುದೂ ರಿವಿಷನ್ ಮಾಡಲ್ಲ, ಗೊತ್ತಾಯ್ತಲ್ಲ? ಹಾಗಾಗಿ ನೀವು ಕಷ್ಟಪಟ್ಟು ಓದಬೇಕು, ಗೊತ್ತಾಯ್ತಲ್ಲ? ಗೂಗಲ್ ಕ್ಲಾಸ್ ಯೂಸ್ ಮಾಡ್ಕೊಡಿ, ಅರ್ಥ ಆಯ್ತಲ್ಲ? ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ಸ್ಕೋರ್ ಮಾಡಬೇಕು, ಪಾಸ್ ಆಗಬೇಕು ಅಂದರೆ ಇದು ನಿಮಗೆ ಇಂಪಾರ್ಟೆಂಟ್. ಗೂಗಲ್ ಕ್ಲಾಸು ಹೌದಲ್ಲ, ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಬಿಡು, ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ಕೋಬೇಡಿ. ಸಿಲೆಬಸ್ ಭಾಳ ಇದೆ. ಎಕ್ಸಾಮ್ ಅಂತೂ 100% ಮಾಡ್ತಾರೆ. ಮನೆಯಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. SSLC and second PUC will sure exams conducted. Okay, will conduct. Must